ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವೃಷಭ ರಾಶಿಯವರಿಗೆ ಜೂನ್ ತಿಂಗಳು ಯಾವ ರೀತಿ ಇರುತ್ತಪ್ಪ ಅಂತ ನೋಡಿದ್ರೆ ಮಿಶ್ರ ಫಲವನ್ನು ಲಭಿಸತಕ್ಕಂಥ ಮಾಸ. 50-50. ಯಾಕೆ ಈ ಪದವನ್ನು ಬಳಸ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಇಂದಿನ ವರ್ಷ ವೃಷಭ ರಾಶಿಯವರು ಮುಟ್ಟಿದೆಲ್ಲವೂ ಕೂಡ ಚಿನ್ನ. ಒಳ್ಳೆ ಅಭಿವೃದ್ಧಿಯನ್ನು, ಒಳ್ಳೆ ಲಾಭವನ್ನು ನೋಡಿಕೊಂಡ್ರು. ಉದ್ದೇಶ, ಗುರು ಚೆನ್ನಾಗಿದ್ದ, ಶನಿಯೂ ಚೆನ್ನಾಗಿದ್ದ. ಐ ಥಿಂಕ್ 50-60 ವರ್ಷದಲ್ಲಿ ಈ ಥರ ಕಾಂಬಿನೇಷನ್ಸ್ ಬರೋದು ತುಂಬ ರೇರು. 50-60 ವರ್ಷಕ್ಕೆ ಒಂದೇ ಸಲ ಬರತಕ್ಕಂಥ ಕಾಂಬಿನೇಷನ್ಸ್. ಅದನ್ನು ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ವೃಷಭ ರಾಶಿಯವರು ಪಡ್ಕೊಂಡ್ರು, ಗಳಿಸ್ಕೊಂಡ್ರು, ಲಾಭವನ್ನು ಕೂಡ ಮಾಡಿಕೊಂಡ್ರು. ಆದರೆ ಗುರು ಈಗ ಮಿತ್ರನಿಂದ ಕಟಕ ರಾಶಿಗೆ ಸಂಚಾರ ಮಾಡೋ ಮುಖಾಂತರ ವೃಷಭ ರಾಶಿಯವರಿಗೆ ಗುರುವಿನ ಬಲ ಕಮ್ಮಿ ಆಗ್ತಾ ಬರತಕ್ಕಂಥ ಗುರುಬಲ ಇರೋದಿಲ್ಲ. ಸಂಕಷ್ಟಗಳನ್ನು ಎದುರಿಸತಕ್ಕಂಥ ದಿನಗಳು ಈಗಲಿಂದ ಪ್ರಾರಂಭವಾಗುತ್ತೆ. ಮುಂದಿನ 4 ತಿಂಗಳು ನಾನಾ ರೀತಿಯ ಮಾನಸಿಕ ಖಿನ್ನತೆ, ಮನೆಯಲ್ಲಿ ಅಶಾಂತಿ, ಆರೋಗ್ಯದಲ್ಲಿ ಏರುಪೇರು, ಜನರೊಂದಿಗೆ ವಿರೋಧ, ಈ ಪ್ರಮುಖ 4 ಕಾರಣಗಳು 4 ತಿಂಗಳು ಖಂಡಿತವಾಗಿ ಯಥೇಚ್ಛವಾಗಿ ಬಾಧಿಸತಕ್ಕಂಥದ್ದಾಗುತ್ತೆ. ಸ್ವಲ್ಪ ಟೆನ್ಷನ್ಸ್ ಆಗುತ್ತೆ, ಚಿಂತೆ ಮಾಡತಕ್ಕಂಥ ಪರಿಸ್ಥಿತಿಗಳು ಬಂದ್ಬಿಡ್ಬೋದು. ಮುಂದಿನ 4 ತಿಂಗಳು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ 2 ಬಾರಿ ಯೋಚನೆ ಮಾಡಿ ತಾಳ್ಮೆಯಿಂದ ವೃಷಭ ರಾಶಿಯರು ಮುಂದಿನ 4 ತಿಂಗಳು ನಿರ್ಧಾರ ತೆಗೆದುಕೊಳ್ಳಿ. ಖಂಡಿತ ಆವಾಗ ಶುಭವಾಗುತ್ತೆ. ಹೊಸ ಆಲೋಚನೆಗಳಿಂದ ವೃಷಭ ರಾಶಿಯವರು ಈ ಮಾಸ ಲಾಭವನ್ನು ಸಂಪಾದನೆ ಮಾಡ್ಬೋದು. ಯಾವಾಗಲೂ ಕೂಡ ಹೊಸ ಆವಿಷ್ಕಾರಗಳನ್ನು ಮಾಡಬೇಕು. ಕೆಲಸ ಕಾರ್ಯದಲ್ಲಿ ಹೊಸತನವನ್ನು ತಂದಬೇಕು. ಯಾವ ವ್ಯಕ್ತಿ ಹೊಸತನವನ್ನು ತರ್ತಾರೋ, ಯಾರ ಕೆಲಸ ಕಾರ್ಯದಲ್ಲಿ ಹೊಸ ಆವಿಷ್ಕಾರಗಳು ಉತ್ಪತ್ತವಾಗುತ್ತೋ ಆ ಸಮಯದಲ್ಲೇ ಶುಭ ಲಾಭ ಅಭಿವೃದ್ಧಿ ನೋಡೋಕ್ಕೆ ಸಾಧ್ಯ. ಆ ಸಣ್ಣ ಮಟ್ಟದ ಅಭಿವೃದ್ಧಿ ಲಾಭ ಈ ತಿಂಗಳು ಖಂಡಿತವಾಗಿ ವೃಷಭ ರಾಶಿಯಲ್ಲಿ ಪಡೆದುಕೊಳ್ತೀರ. ಆಕಸ್ಮಿಕವಾಗಿ ಹಣಕಾಸು ಈ ಮಾಸ ಲಭ್ಯವಾಗುತ್ತೆ. ಆಕಸ್ಮಿಕ ಧನಲಾಭವಾಗುತ್ತೆ ವೃಷಭ ರಾಶಿಯವ್ರಿಗೆ ಈ ಮಾಸ. ಅಂದ್ಕೊಂಡೇ ಇರೋದಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಈ ಕಡೆಯಿಂದ ಅಮೌಂಟ್ ಬರುತ್ತೆ ಅಂತ ನಿರೀಕ್ಷೆ ಮಾಡಿರೋದಿಲ್ಲ. ಅಂಥ ಕಡೆಯಿಂದ ಲಕ್ಷ್ಮಿ ಬಂದು ಮನಸ್ಸಿಗೆ ತೃಪ್ತಿ ಆಗುತ್ತೆ. ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕಾಣುವಂತರಾಗ್ತೀರಾ. ಯಾರಿಗೆ ಆರೋಗ್ಯದ ಸಮಸ್ಯೆಗಳಿದೆ, ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿಯನ್ನು ಕಾಣುವಂತರಾಗ್ತೀರಾ. ಕೆಲಸ ಕಾರ್ಯದಲ್ಲೂ ಕೂಡ ಈ ಮಾಸ ಸ್ವಲ್ಪ ಮಟ್ಟಿಗೆ ಲಾಭವನ್ನು ನೋಡುವಂತರಾಗ್ತೀರಾ. ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸುವಂತಾಗುತ್ತೆ. ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ ವೃಷಭ ರಾಶಿಯವರಿಗೆ, ಅಂಥವರು ಈ ತಿಂಗಳು ಸ್ವಲ್ಪ ಆರೋಗ್ಯ ಇಲ್ಲಪ್ಪ ಪರವಾಗಿರೋ ಸುಧಾರಿಸ್ಕೊಳ್ತಿದ್ದ, ಆರೋಗ್ಯ ಚೇತರಿಕೆ ಆಗ್ತಿದೆ ಅಂತೇಳಿ ನಿಮಗೆ ಫೀಲ್ ವೃದ್ಧಿ ಆಗುತ್ತೆ. ಮನೆಗಳನ್ನು ಚೇಂಜ್ ಮಾಡ್ತೀರಿ. ಯಾರೋ ತುಂಬ ದಿನಗಳಿಂದ ಬಾಡಿಗೆ ಮನೆಯಲ್ಲೋ ಅಥವಾ ಬೋಗಿ ಮನೆಯಲ್ಲಿದ್ದು ಬೇರೆ ಮನೆ ಹುಡುಕ್ತಾ ಇರ್ತೀರಿ. ನೀವು ಅಂದ್ಕೊಂಡಿರ್ತಕ್ಕಂಥ ಮನೆ ಸಿಗ್ತಾ ಇರೋದಿಲ್ಲ. ಯಾವುದೋ ಚಿಕ್ಕದೋ ದೊಡ್ಡದೋ ಈ ಥರ ಹಿಂದೆ ಮುಂದೆ ಆಗ್ತಾನೆ ಇರುತ್ತೆ. ಹಣಕಾಸು ಆ ಮನೆಗೆ ಹೊಂದಾಣಿಕೆ ಆಗ್ತಿರಲ್ಲ. ಈ ಥರ ಮನಸ್ಸಿಗೆ ಬೇಜಾರಾಗಿರುತ್ತೆ. ಅಂಥವ್ರಿಗೆ ಶುಭ ಸುದ್ದಿ. ಖಂಡಿತವಾಗಿಯೂ ಮನಸ್ಸಿಗೆ ತೃಪ್ತಿ ಕೊಡತಕ್ಕಂಥ ಮನೆಗೆ ಶಿಫ್ಟ್ ಆಗ್ತೀರ ಈ ಮಾಸ. ಕೆಲಸದಲ್ಲಿ ನಿಮ್ಮ ಸ್ನೇಹಿತರು, ಹಿತೈಷಿಗಳು ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಆ ವಿಚಾರವಾಗಿ ಲಾಭವನ್ನು ನೋಡುವಂತರಾಗ್ತೀರ. ಒಳ್ಳೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಆ ಮಾರ್ಗದರ್ಶನದಿಂದ ಅಭಿವೃದ್ಧಿಯನ್ನು ಹೊಂದುವಂತರಾಗ್ತಾರೆ. ಎಲ್ಲ ರೀತಿಯ ಸಹಕಾರ ಲಭಿಸತಕ್ಕಂಥದ್ದು ಈ ಮಾಸ. ದೊಡ್ಡ ಮಟ್ಟದ ಕೆಲಸಕ್ಕೆ ಕೈ ಹಾಕುವಂತರಾಗ್ತೀರ. ಆ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತೆ. ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರ. ಇರತಕ್ಕಂಥ ಸಣ್ಣ ಪುಟ್ಟ ವ್ಯಾಜ್ಯಗಳು, ಸ್ನೇಹಿತರಲ್ಲಿರತಕ್ಕಂಥ ಸ್ವಲ್ಪ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಏನೋ ಅಂತ ನೆಮ್ಮದಿ ಸಿಗ್ತಾ ಇರಪ್ಪ, ಸ್ವಲ್ಪ ಕೂಲಾಗಿದ್ದೀನಿ, ಆರಾಮ್ಸಿ ಆಗಿದ್ದೀನಿ ಎಂಬ ವಾತಾವರಣ ತಲೆಗೆ ಖಂಡಿತವಾಗಿಯೂ ಸಿಗುತ್ತೆ. ಮನಸ್ಥಿತಿ ಫ್ರೀ ಆಗುತ್ತೆ ಈ ಮಾಸ. ನಿಮಗೆ ದೂರದ ಪ್ರವಾಸವನ್ನು ಮಾಡ್ತೀರಿ. ಆತ್ಮೀಯರೊಂದಿಗೆ ಒಂದಷ್ಟು ಖುಷಿಯಾದ ಸಮಯವನ್ನು ಕಳೀತೀರಿ. ಅದು ಮನಸ್ಸಿಗೆ ನಾನಾ ರೀತಿಯ ಉಲ್ಲಾಸವನ್ನು ಕೊಡುವಂತಾಗುತ್ತೆ. ಈ ಮಾಸ ವೃಷಭ ರಾಶಿಯವರು ಎಷ್ಟು ತಾಳ್ಮೆಯಿಂದಿರ್ತಾರೋ ಅಷ್ಟು ಲಾಭವನ್ನು ಪಡೆದುಕೊಳ್ತೀರಿ. ಈ ಮಾಸ ನಿಮ್ಮನ್ನು ತುಂಬ ಜನ ಪ್ರವೋಕ್ ಮಾಡ್ತಾರೆ. ನಿಮ್ಮನ್ನು ದುಡುಕಿನ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಪ್ರೋತ್ಸಾಹ ಮಾಡ್ತಾರೆ. ಅನ್ನೆಸೆಸರಿ ನೀವು ಅಲ್ಲಿ ಅವಶ್ಯಕತೆ ಇಲ್ಲ ಅಂದರೂ ಕೂಡ ನಿಮ್ಮ ಮೂಗು ತುರಿಸಿ ಮಾತಾಡಿ ನಷ್ಟವನ್ನು ಅನುಭವಿಸ್ತೀರಾ. ನೇಮನ್ನು ಹಾಳು ಮಾಡ್ಕೊಳ್ತೀರ ವೃಷಭ ರಾಶಿಯವರು. ನಿಮ್ಮ ಅವಶ್ಯಕತೆ ಇದ್ದರೆ ಮಾತ್ರ, ಅಲ್ಲಿ ನಿಮ್ಮ ಪಾತ್ರವಿದ್ದರೆ ಮಾತ್ರ ಹೋಗುವಂತರಾಗಿ. ಕರಲಿಲ್ಲ ಅಂದರೂ ಹೋಗಿ ಕೆಟ್ಟ ಹೆಸರನ್ನು ತೆಗೆದುಕೊಂಡು ಬರಬೇಡಿ. ಸಂಕಷ್ಟಗಳಾಗತ್ತೆ. ನೀವು ಆಡತಕ್ಕಂಥ ಮಾತುಗಳು ಬೇರೆಯವರಿಗೆ ಕಿರಿಕಿರಿ ಆಗುತ್ತೆ. ನಿಮಗೆ ಕೆಟ್ಟ ಹೆಸರು ಬರತಕ್ಕಂಥದ್ದಾಗತ್ತೆ ಆಡತಕ್ಕಂಥ ಮಾತುಗಳಿಂದಲೇ. ಆತುರದ ನಿರ್ಧಾರ ಫಿನಾನ್ಷಿಯಲಿ ಲಾಸಸ್ಗಳಾಗತಕ್ಕಂಥ ಚಾನ್ಸಸ್ ಇರುತ್ತೆ. ದುಂದು ವೆಚ್ಚವನ್ನು ಮಾಡ್ತೀರಾ. ಅಮೌಂಟನ್ನು ಸೇವಿಂಗ್ ಮಾಡೋದು ತುಂಬ ಕಷ್ಟ ಈ ಮಾಸ ವೃಷಭ ರಾಶಿಯವರು. 2 ರೂಪಾಯಿ ಅಷ್ಟು ದುಡಿದ್ರೆ 4 ರೂಪಾಯಿ ಅಷ್ಟು ಖರ್ಚು ಮಾಡ್ತೀರಿ. ಆದಾಯಕ್ಕಿಂತ ಖರ್ಚೇ ಜಾಸ್ತಿ. ಅನ್ನೆಸೆಸರಿ ಖರ್ಚನ್ನು ತುಂಬ ಮಾಡ್ತೀರಾ. ಅವಶ್ಯಕತೆ ಇರೋದಿಲ್ಲ ಆ ವಸ್ತು. ಯಾವಾಗಲೂ ಫ್ಯೂಚರ್ 6 ತಿಂಗಳು, ವರ್ಷ, 2 ವರ್ಷ ಬಿಟ್ಟು ಬೇಕಾಗಿರುತ್ತೆ ಆ ವಸ್ತು. ಈಗಲೇ ತೊಗೊಂಬೋಣ, ಚೆನ್ನಾಗಿದೆ, ಯಾವುದೋ ಅಮೌಂಟ್ ಆಗಿದೆ, ಅಮೌಂಟ್ ಬೇರೆ ಕಡೆ ಬಳಸ್ಕೊಂಡ್ಬಿಡ್ತೀನಿ, ತೊಗೊಂಡು ಮತ್ತೆ ಅಲ್ಲಿ ಫಿನಾನ್ಷಿಯಲ್ ಲಾಕ್ ಆಗ್ತೀರಿ. ಪ್ಲ್ಯಾನನ್ನು ಮಾಡಿ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿ.
ಆತುರದ ನಿರ್ಧಾರಗಳು ಬೇಡ. ಹಾಗೂ ಈ ಮಾಸ ಅನ್ಯರೊಂದಿಗೆ ವಾದ ವಿವಾದಗಳನ್ನು ಮಾಡಿಕೊಂಡು ನಿಮ್ಮ ಮನಸ್ಥಿತಿಗಳನ್ನು ಹಾಳು ಮಾಡ್ಕೊಳ್ಬೇಡಿ. ಭಗವಂತ ಈ ಮಾಸ ತುಂಬ ಚೆನ್ನಾಗಿ ಒಳ್ಳೆ ಮನಸ್ಥಿತಿಯನ್ನು, ಒಳ್ಳೆ ಮಾನಸಿಕ ಆರೋಗ್ಯವನ್ನು ಕರುಣಿಸ್ಕೊಟ್ಟಿದ್ದಾನೆ. ಆದರೆ ನಿಮ್ಮ ಕೈಯಾರ ನೀವೇ ಯಾರೋ ಒಂಥರ ಜಿದ್ದಿಗೆ ಬಿದ್ದವರಂದಂಗೆ ಅವ್ರನ್ನ ಸೋಲಿಸಲೇಬೇಕು ಮಾತಿನಲ್ಲಿ ಅಂಥೇಳಿ ಮಾತಿಗೆ ಮಾತು ಬೆಳೆಸ್ಕೊಂಡು ಆ ವಾತಾವರಣವನ್ನು ಹಾಳು ಮಾಡ್ಕೊಳ್ಳೋ ಥರ ಮಾಡ್ಕೋಬೇಡಿ. ಎಲ್ಲ ಭಗವಂತ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ಕೂಡ ನೋಡ್ತಾನೆ. ಹಾಗಾಗಿ ಎಷ್ಟು ಭಗವಂತ ಕೊಟ್ಟಿದ್ರು ಅಷ್ಟು ತೃಪ್ತಿಯಾಗಿ, ಎಲ್ಲವೂ ನನಗೇ ಬೇಕು, ಎಲ್ಲವೂ ನನ್ನಿಂದಲೇ, ಈ ಪ್ರಶ್ನೆಗಳು, ಈ ಉತ್ತರಗಳು, ಈ ಥರದ್ದೇನೋ ತಲೆಗೆ ತುಂಬ್ಕೊಂಡ್ಬಿಟ್ಟಿದ್ರೆ ಎಲ್ಲವನ್ನು ಬದಿಗೊತ್ತಿ ಎಲ್ಲ ಕೊಟ್ಟಿರ್ತಕ್ಕಂಥದ್ದು ಭಗವಂತ ಏನು ಕೊಟ್ಟಿದ್ದಾರೆ ಅದನ್ನು ನಾನು ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಮನಸ್ಥಿತಿ ಬರುವಂತಾಗಲಿ ವೃಷಭರಾಶಿ ಸಹಿತ ಎಲ್ಲ ರಾಶಿಯವರಿಗೆ. ಇಲ್ಲದಿದ್ದರೆ ಭಾರೀ ಮಟ್ಟದ ನಷ್ಟವನ್ನು ಈ ಮಾಸ ವೃಷಭ ರಾಶಿಯವರು ಎದುರಿಸಬೇಕಾಗತ್ತೆ. ಕೆಲಸದ ಅಧಿಕವಾದಂತಹ ಒತ್ತಡ ನಿಮ್ಮನ್ನು ಮಾನಸಿಕವಾಗಿ ಕಿರಿಕಿರಿ ಉಂಟು ಮಾಡುವಂತಾಗತ್ತೆ. ಸ್ವಲ್ಪ ಚಿಂತಾಗ್ರಾಂತರಾಗ್ತೀರಾ, ಯೋಚನೆಯನ್ನು ಮುಳುಗೋಗುವಂತಾಗತ್ತೆ. ಪಕ್ಕದಲ್ಲಿ ದೊಡ್ಡ ಮಟ್ಟಿಗೆ ಏನೇ ನಡೆದರೂ ಕೂಡ ನಿಮ್ಮ ಗಮನಕ್ಕೆ ಬರೋದಿಲ್ಲ. ಅಷ್ಟು ಚಿಂತೆ, ಕೆಲಸ, ಕಾರ್ಯ ಇತರೆ ಸಂಪೂರ್ಣ ನಿಮ್ಮ ಮೈಂಡ್ಸೆಟ್ ಅಲ್ಲೇ ಇದಾಗ್ಬಿಡುತ್ತೆ. ನಿಮ್ಮ ಪರ್ಸ್ನಲ್ ಲೈಫನ್ನು ಕಳ್ಕೊಳ್ಬೇಕಾಗ್ಬಿಡ್ಬೋದು ವೃಷಭ ರಾಶಿಯವರು. ಕೆಲಸದ ಒತ್ತಡ ಏನಾಗ್ಬಿಟ್ಟಿರುತ್ತೆ, ಬೆಳಗ್ಗೆ ಕೆಲಸ, ಮಧ್ಯಾಹ್ನ ಕೆಲಸ, ರಾತ್ರಿ ಕೆಲಸ, ಸೇಮ್ ರೂಟೀನ್. ದೇಹಕ್ಕೆ ರೆಸ್ಟ್ ಇರೋದಿಲ್ಲ, ಬರೀ ಕೆಲಸದ ಬಗ್ಗೆನೇ ಚಿಂತೆ. ನಾಳೆ ಜೀವನದ ಬಗ್ಗೆ ಏನಿಲ್ಲ, ಪ್ರಶ್ನೆ ಮಾರ್ಕ್. ಮತ್ತೆ ಕೆಲಸದ ಬಗ್ಗೆ ಚಿಂತೆ ಮಾಡು. ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎರಡೂ ಕೂಡ ಹಾಳಾಗತಕ್ಕಂಥದ್ದು. ಅಷ್ಟು ಅಧಿಕವಾದ ಕೆಲಸ ವೃಷಭ ರಾಶಿಯವರಿಗೆ ಈ ಮಾಸ ಇರುತ್ತೆ. ಆದಷ್ಟು ಕೆಲಸವನ್ನು ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ತಾ ಪ್ಲ್ಯಾನ್ ಮಾಡ್ಕೊಳ್ಳಿ. ಖಂಡಿತ ಇಡೀ ಮಾಸ ಸುಂದರವಾಗಿರತಕ್ಕಂಥದ್ದು. ಈ ಮಾಸ ವೃಷಭ ರಾಶಿಯವರು ಮಹಾವೆಂಕಟೇಶ್ವರನ ಆರಾಧನೆ ಮಾಡಿ. ಆ ಮಹಾಬಾಲಾಜಿ ಶೇಷಾದ್ರಿನಲ್ಲಿ ಆ ಮಹಾವೆಂಕಟೇಶ್ವರ ನಿಮ್ಮ ಮನಸ್ಸಿನ ಇಷ್ಟೈಶ್ವರವನ್ನು ಖಂಡಿತ ಈಡೇರುತ್ತೆ. ಅನುಕೂಲವಾದಾಗ ಬುಧವಾರ, ಶನಿವಾರ ನಿಮ್ಮ ಮನೆ ಹತ್ತಿರಲ್ಲಿರತಕ್ಕಂಥ ವೆಂಕಟೇಶ್ವರ ಅಥವಾ ವಿಷ್ಣು ಸಂಬಂಧಪಟ್ಟ ದೇವಸ್ಥಾನಕ್ಕೆ ಹೋಗಿ ತುಳಸಿ ಪತ್ರೆಯನ್ನು ದಾನವಾಗಿ ಕೊಡತಕ್ಕಂಥದ್ದು, ಭಗವಂತನಿಗೆ ಪಾಲುಗಳ ಅರ್ಪಣೆ ಮಾಡತಕ್ಕಂಥದ್ದು, ಕ್ಷೀರದಲ್ಲಿ ಅಭಿಷೇಕವನ್ನು ಮಾಡಿಸತಕ್ಕಂಥದ್ದು ಏನು ಬೇಡ. ವೆಂಕಟೇಶ್ವರನ ಕಣ್ತುಂಬಿಸ್ಕೊಳ್ಳಿ ದರ್ಶನವನ್ನು ಮಾಡಿಕೊಂಡು, ನಿಮ್ಮೆಲ್ಲ ಕರ್ಮಗಳು ಕಳೆಯುತ್ತೆ. ಹಾಗೂ ಈ ಮಾಸದಲ್ಲಿ ಶಿವವನ್ನು ಪಡೆದುಕೊಳ್ತೀರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ತಿಳಿಸಿಕೊಡ. ಮಿಥುನದವ್ರಿಗಂತೂ ಮುಂದಿನ ತಿಂಗಳಿಂದ ಜಾಕ್ಪಾಟ್. ಇಷ್ಟು ತಿಂಗಳು ಅಂದರೆ ವರ್ಷ ಪ್ರಮುಖವಾಗಿ ಹತ್ತತ್ರ 1 ವರ್ಷ ಮಿಥುನ ರಾಶಿಯವ್ರಿಗೆ ಸಾಕಾಗ್ಬಿಟ್ಟಿದೆ. ಗುರು ಮಿಥುನದಿಂದ ಕಟಕ ರಾಶಿಗೆ ಸಂಚಾರ ಮಾಡೋ ಮುಖಾಂತರ ಮಿಥುನದವ್ರಿಗೆ ಗುರುಬಲ ಬರುತ್ತೆ. ಜೀವನದಲ್ಲಿ ಅದೃಷ್ಟ ಕುಲಾಯಿಸತಕ್ಕಂಥದ್ದಾಗುತ್ತೆ. ನಿಮಗೇನಾದರೂ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು, ಯಾಕೋ ಟೈಮೇ ಚೆನ್ನಾಗಿಲ್ಲ, ಏನೇ ಕೆಲಸ ಮಾಡಿದ್ರು ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ, ನಾನಾ ರೀತಿಯ ಟೆನ್ಷನ್ಸ್ಗಳು, ತಲೆನೋವುಗಳು ತಲೆಗೆ ಹೋಗಿದ್ರೆ ನೇರವಾಗಿ ನನ್ನನ್ನು ಭೇಟಿ ಮಾಡಿ. ಮೈಸೂರಿನ ಕುವೆಂಪುರದಲ್ಲಿ ಆಫೀಸ್ ಇರತಕ್ಕಂಥದ್ದು, ಕಚೇರಿ ಇದೆ. ಇವೆಲ್ಲ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ನಾನು ಕೊಡ್ತೇನೆ. ಭವಿಷ್ಯ ದರ್ಶನ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡಬೇಕಂತ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.